ಹಾಯ್ ಎಲ್ರಿಗೂ ನಮಸ್ಕಾರ. BBK 11 ಮನೆಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿರೋದು ನೀವು ಕೂಡ ಗೊತ್ತೇ ಇರುತ್ತೆ. ಸೊ ನೀವು ಕೂಡ ಬಿಗ್ ಬಾಸ್ ಮನೆಯಿಂದ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ನೋಡೇ ಇರ್ತೀರ. ಆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಹಳೆಯ ಸ್ಪರ್ಧಿಗಳ ಪೈಕಿ ಒಬ್ಬರು ಮಿಸ್ ಆಗಿದ್ದಾರೆ. ಸೊ ಲಾಯರ್ ಜಗದೀಶ್ ಅವರು ಬಂದಿರೋದು ಅನುಮಾನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಕಡೆ ಹರಿದಾಡ್ತಿದೆ. ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳ ಎಂಟ್ರಿ ಕೊಟ್ಟಿರೋದು ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಆಲ್ರೆಡಿ ಉಲ್ಲಾಸ ಅಂದರೆ ಖುಷಿಯಲ್ಲಿ ಎಲ್ಲರೂ ಕೂಡ ತೇಲಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಲ್ಲಿದ್ದರು. ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ತಪ್ಪೋಯ್ತು. ಕೈ ತಪ್ಪಿದ್ರಿಂದ ಬಚಾವಾದರು ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲರೂ ಕೂಡ ಕೂತಿದ್ರು. ಒಂದಷ್ಟು ಬೇಜಾರಲ್ಲಿ ಧನರಾಜ್ ಅವರು ಇದ್ದರು, ಅವರು ಕೂಡ ಸರಿಯಾದರು ಇವಾಗ ಅಂತಲೇ ಹೇಳ್ಬೋದು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಮುಗೀತು ಅಂತ ಹೇಳ್ಬಿಟ್ಟು ಬಚಾವಾಗಿದ್ದರು. ಡಬಲ್ ಎಲಿಮಿನೇಷನ್ ಇರುತ್ತೆ ಈ ವಾರ ಅಂತ ಹೇಳ್ಬಿಟ್ಟು ಆತಂಕ ಕೊಟ್ಬಿಟ್ಟು ಇವಾಗ ಮೈಂಡಲ್ಲಿ ಹುಳ ಬಿಟ್ಟಂಗೆ ಬಿಗ್ ಬಾಸ್ ಕಡೆಯಿಂದ ಕೂಡ ಹುಳ ಬಿಟ್ಬಿಟ್ರು. ಸೊ ಎಲ್ಲರೂ ಕೂಡ ಆತಂಕದಲ್ಲಿದ್ದರು. ಬಿಗ್ ಬಾಸ್ ಮನೆಯ ಸ್ಪರ್ಧಿ ಭವ್ಯ ಗೌಡ, ಗೌತಮಿ ಜಾಧವ್, ಉಗ್ರಂ ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ಈ ಕಡೆ ಧನರಾಜ್ ಅವರಾಗಿರ್ಬೋದು, ಈ ಕಡೆ ತ್ರಿವಿಕ್ರಮ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಮೋಕ್ಷಿತಾ ಅವರು ಕೂಡ ಎಲ್ಲರೂ ಕೂಡ ಒಂದು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ರು. ಯಾರು ಈ ವಾರ ಇಬ್ಬರು ಅಂತ ಹೇಳ್ತಿದ್ದಾರೆ. ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಒಬ್ಬರು ಹೋಗ್ತಿದ್ರು. ಇವಾಗ ಇಬ್ಬರು ಮಂದಿ ಹೋಗ್ಬೇಕಲ್ಲ, ಯಾರು ಹೋಗ್ತೀವೋ ಏನೋ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ರು. ಸೊ ಅಂಥ ಟೈಮಲ್ಲಿ ಇವಾಗ ಎಂಟ್ರಿ ಕೊಟ್ಟಿದ್ದೆ ಹಳೆ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು. ಸೊ ಹಳೆಯ ಸ್ಪರ್ಧಿ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ನೋಡಬೇಕಾಗಿರೋದು ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ನೋಡ್ಬೋದು ಎಂಟ್ರಿ ಕೊಟ್ಟಿರೋ ಸ್ಪರ್ಧಿಗಳು ಸ್ವಲ್ಪ ಜನ ಸಿಸಿರ್, ಶೋಭಾ ಶೆಟ್ಟಿ, ಹಂಸ, ರಂಜಿತ್ ಮತ್ತು ಇನ್ನು ಮಿಕ್ಕಿದ ಒಂದು ಗೋಲ್ಡ್ ಸುರೇಶ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇವರ ಪೈಕಿ ಒಬ್ಬರು ಬಂದಿಲ್ಲ. ಸೊ ಒಂದಿಬ್ಬರು ಕಾಣಿಸ್ಕೊಂಡಿಲ್ಲ. ಚೈತ್ರಾ ಕುಂದಾಪುರ ಅವರು ಕಾಣಿಸ್ಕೊಂಡಿಲ್ಲ, ಮೊನ್ನೆ ತಾನೇ ಹೋಗಿದ್ರು. ಸೊ ಅವರು ಕೂಡ ಬರ್ಬೋದು ಅನಿಸುತ್ತೆ, ಒಂದು 90% ಬರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇನ್ನೊಬ್ಬರು ಯಾರು ಲಾಯರ್ ಜಗದೀಶ್ ಅವರು ತುಂಬಾ ಫ್ಯಾನ್ ಪೇಜನ್ನು ಇಟ್ಕೊಂಡಿದ್ರು. ಸೊ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅಂದರೆ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಇರಬೇಕಾಗಿತ್ತು. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು, ತುಂಬಾ ಮಾತುಕತೆ ನಡೆಸ್ತಾ ಇದ್ರು. ಅವ್ರು ಇದ್ದಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾನಂತೂ ನೋಡೋದೇ ಇಲ್ಲ ಈ ಸರಿ ಬಿಗ್ ಬಾಸ್ ಅದು ಇದು ಅಂತ ಹೇಳ್ಬಿಟ್ಟು ವೀಕ್ಷಕರು ಕೂಡ ತುಂಬಾ ಮಾತುಕತೆ ಆಡ್ತಿದ್ರು. ಸೊ ಇವಾಗ ಈ ಪ್ರೋಮೋದಲ್ಲಿ ನೋಡಬೇಕಾದ್ರೂ ಕೂಡ ಅನುಮಾನ ಜಾಸ್ತಿ ಆಗಿದೆ. ಸೊ ಇವಾಗ ಲಾಯರ್ ಜಗದೀಶ್ ಅವರು ಹಳೆ ಸ್ಪರ್ಧಿಗಳು ಬಂದಿದ್ದಾರೆ. ಲಾಯರ್ ಜಗದೀಶ್ ಅವರು ಬರಬೇಕಿತ್ತು ಅಲ್ವಾ, ಬಂದಿಲ್ಲ. ಈ ಪ್ರೋಮೋದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇವಾಗ ಆಲ್ರೆಡಿ ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವೀಕ್ಷಕರ ಬಾಯಲ್ಲೂ ಕೂಡ ಲಾಯರ್ ಜಗದೀಶ್ ಅವರು ಬರಬೇಕಿತ್ತು, ಇವಾಗ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಅವರು ಕೂಡ ಒಂದು ಲೈವಲ್ಲಿ ಬಂದು ಈ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಏನು ಅಂತ ಗೊತ್ತಿಲ್ಲ. ಇನ್ನೂ ಒಂದು ಅಪ್ಡೇಟ್ನ ಪ್ರಕಾರ ನಾನು ಬರೋಕ್ಕಾಗಲಿಲ್ಲ, ಏನೋ ಒಂದು ನನ್ನ ಒಂದು ವೈಯಕ್ತಿಕ ಒಂದು ಕಾರಣದಿಂದಾಗಿ ಬಿಗ್ ಬಾಸ್ ಮನೆಗೆ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಕೆಲವೊಂದು ಕಡೆ ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಅವರು ಹಳೆ ಸ್ಪರ್ಧಿಗಳ ಜೊತೆ ಬಂದಿರೋದು ಅನುಮಾನ ಅಂತಲೂ ಕೂಡ ಹೇಳ್ತಿದ್ರೆ. ಸೊ 50-50% ಏನಾದರೂ ಡೈರೆಕ್ಟಾಗಿ ಕಳಿಸ್ದೆ ನೆಕ್ಸ್ಟ್ ಬರ್ಬೋದೇನೋ ಕುತೂಹಲಕಾರಿ, ಅಂದರೆ ಎಂಟ್ರಿ ಕೊಡೋ ಥರ ಮತ್ತೆ ಹಳೆ ಸ್ಪರ್ಧಿಗಳು ಒಂದಷ್ಟು ಜನನ ಕಳಿಸೋದು, ಮತ್ತು ಲಾಯರ್ ಜಗದೀಶ್ ಅವ್ರನ್ನ ಸಪ್ರೇಟಾಗಿ ಕಳಿಸ್ತಾರೇನೋ ಅಂತ ಹೇಳ್ಬಿಟ್ಟು ನೋಡಬೇಕು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಎಂಟ್ರಿ ಕೊಡ್ಬೋದಾ ಲಾಯರ್ ಜಗದೀಶ್ ಅವರು, ಮತ್ತು ಬರ್ಬೋದಾ? ಹಳೆ ಸ್ಪರ್ಧಿಗಳ ಜೊತೆ ಬಂದಿಲ್ಲ ಅಲ್ಲ. BBK 11 ವೀಕ್ಷಕರು ಕೂಡ ಇದನ್ನೇ ಹೇಳ್ತಾ ಇರೋದು. ಜಗದೀಶ್ ಅವರು ಬರಬೇಕಿತ್ತು, ಬಂದಿಲ್ಲ. ಈ ಪ್ರೋಮೋದಲ್ಲಿ ಕಾಣಿಸ್ಕೊಂಡಿಲ್ಲ, ಬರ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರು ಕಾದು ನೋಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬಂದಿದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಸೂಪರ್ ಆಗಿರುತ್ತೆ. ಹಂಸ ಅವರು ಕೂಡ ಇದ್ದಾರೆ, ಈ ಕಡೆ ಲಾಯರ್ ಜಗದೀಶ್ ಅವರು ಬರಬೇಕಿತ್ತು. ಸೊ ರಜತ್ ಕಿಶನ್ ಅವರು ಇದ್ದಾರೆ, ಈ ಕಡೆ ರಂಜಿತ್ ಅವರು ಇದ್ದಾರೆ. ಲಾಯರ್ ಜಗದೀಶ್ ಅವರು ಬಂದಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು. ಸೊ ಬಿಗ್ ಬಾಸ್ ನೋಡೋದಕ್ಕೂ ಒಂಥರ ಖುಷಿ ಆಗ್ತಿತ್ತು, ಒಂಥರ ಚಿಂದಿ ಆಗಿರ್ತಿತ್ತು ಅಂತಲೇ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.